ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಸಿಂಪಲ್ ಆಗಿರುವಂಥ ಬೇಗನೆ ಆಗೋಗುತ್ತೆ ಡಿಸೈನ್. ಆ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ 6 ಎಳೆ ದಾರ, 6 ಅಥವಾ 7 ಎಳೆ ದಾರ ತಗೋಬೋದು. ಇವತ್ತು ಕೂಡ ಸ್ಯಾಂಪಲ್ ಪೀಸ್ನಲ್ಲೇ ಮಾಡ್ತೀನಿ. ಅದಕ್ಕೆ ನಾನು 11 ನಂಬರ್ ನೀಡಲ್ ತಗೊಂಡಿದ್ದೀನಿ. 10 ಆದರೂ ನಡೆಯುತ್ತೆ. ಈಗ ಶುರು ಮಾಡೋಣ. ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಇನ್ನೊಂದು ಲಾಕ್, 2 ಸಲ ಸಿಂಗಲ್ ಕ್ರೋಶೆ, ಅಲ್ಲಿಂದ ನೋಡಿ 2 ಸಲ ಸಿಂಗಲ್ ಕ್ರೋಶೆ ಆಯ್ತಲ್ವಾ. ಇಲ್ಲಿ ದಾರ ಮೇಲೆ ಮಾಡ್ಕೊಳ್ತೀನಿ. ಮಾಡಿಕೊಂಡು ಒಂದು ಬೀಡ್ ಹಾಕಿ ಬೀಡ್ ಲಾಕ್, ಅಲ್ಲಿಂದ 2 ಚೈನ್ ಮತ್ತೆ ಬೀಡ್. ನಿಮಗೆ ಯಾವ ಥರ ಬೀಡ್ ಬೇಕಾದರೆ ಹಾಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡ ಹಾಕ್ಕೊಳ್ತೀನಿ. ನೋಡಿ, ಅದು ಕೂಡ ಬೀಡ್ ಲಾಕ್ ಮಾಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 9 ಚೈನ್ ಇಲ್ಲಿ ಲಾಕ್ ಮಾಡಿದೆ ಅಲ್ವಾ. ಬೀಡ್ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ದೀನಲ್ವಾ, ಮತ್ತೆ ಇನ್ನೊಂದು ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. 2 ಸಿಂಗಲ್ ಕ್ರೋಶೆ ಆಯ್ತಲ್ವಾ ಇಲ್ಲಿ. ಅಲ್ಲಿಂದ 3 ಚೈನ್, 1 2 3 ಚೈನ್ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. 2 ಸಲ ಸಿಂಗಲ್ ಕ್ರೋಶೆ, ಬೀಡ್, 2 ಚೈನ್, ಬೀಡ್, 2 ಸಲ ಸಿಂಗಲ್ ಕ್ರೋಶೆ, ಅಲ್ಲಿಂದ 3 ಚೈನ್, ಅಲ್ಲಿಂದ ಲಾಕ್. ಅಲ್ಲಿಂದ 9 ಟೈಮ್ಸ್ ಚೈನ್ ಹಾಕೋಬೇಕು. 1 2 3 4 5 6 7 8 9 ಹಾಕೊಂಡೆ ಅಲ್ವಾ. ನೋಡಿ 9 ಚೈನ್ ಹಾಕೊಂಡಿದ್ದೀನಿ. ನಾನೀಗ ಇದನ್ನ 6 ಚೈನ್ ಗ್ಯಾಪಿಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಬರುತ್ತೆ. ಅಲ್ಲಿಂದ ಇದನ್ನ ಟರ್ನ್ ಮಾಡ್ಕೊಳ್ತೀನಿ. ಈಗ ಬಟ್ಟೆನ ಟರ್ನ್ ಮಾಡ್ಕೊಂಡಲ್ಲ, ಅಲ್ಲಿಂದ ಒಂದು ಸಿಂಗಲ್ ಕ್ರೋಶೆ, ಅಲ್ಲಿಂದ 9 ಚೈನ್ ಗ್ಯಾಪ್ ಇದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. 7 ಹೀಗೇನೆ 11 ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ನೋಡಿ 11 ಸಿಂಗಲ್ ಕ್ರೋಶೆ ಮಾಡ್ಕೊಂಡೆ. ಅಲ್ಲಿಂದ ಇಲ್ಲಿ 3 ಚೈನ್ ಇದೆ ಅಲ್ವಾ, ಆ 3 ಚೈನ್ ಒಳಗಡೆನೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಕಾಣಿಸುತ್ತೆ. ಈಗ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತೀನಿ. ನೋಡಿ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು 2 ಚೈನ್ ಹಾಕೊಳ್ತೀನಿ. 1 2 ಚೈನ್ ಹಾಕೊಂಡು ಇಲ್ಲಿ ಫಸ್ಟ್ ಅಲ್ಲೇ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಇಲ್ಲಿ ಅದ್ರ ಒಳಗಡೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಒಂದು ಚೈನ್ ಹಾಕೊಳ್ತೀನಿ, ದಾರ ಮೇಲೆ ಮಾಡ್ಕೊಳ್ತೀನಿ, ಒಂದು ಬೀಡ್ ಮತ್ತೆ ಚೈನ್, ಅಲ್ಲಿಂದ ಅದ್ರ ಪಕ್ಕದಲ್ಲೇ ಇನ್ನೊಂದು ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಒಂದು ಹೋಲ್ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್, 1 2 3 ಚೈನ್ ಹಾಕಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಹೋಲ್ ಕಾಣಿಸ್ತಾ ಇರುತ್ತೆ, ಅಲ್ಲಿಗೆ ಲಾಕ್. ನೋಡಿ ಈ ತರ ಬರುತ್ತೆ. ಅಲ್ಲಿಂದ ಒಂದು ಚೈನ್ ದಾರ ಮೇಲೆ ಮಾಡ್ಕೊಳ್ತೀನಿ, ಒಂದು ಬೀಡ್, ಅಲ್ಲಿಂದ ಒಂದು ಚೈನ್ ಬೀಡ್ ಲಾಕ್ ಮಾಡ್ಕೊಂಡೆ ಅಲ್ವಾ. ಅಲ್ಲಿಂದ ನೋಡಿ ಇಲ್ಲಿ ಪಕ್ಕದ ಹೋಲ್ಗೆ ನೀಡಲ್ ಹಾಕಿ ಮತ್ತೆ 3 ಚೈನ್, 1 2 3 ಚೈನ್ ಹಾಕಿ ಮತ್ತೆ ಸಿಂಗಲ್ ಕ್ರೋಶೆ ಅಂದ್ರೆ ಲಾಕ್ ಮಾಡ್ಕೊಳ್ತೀನಿ ಇನ್ನೊಂದು ಹೋಲ್ ಅಲ್ಲಿ. 11 ಸಿಂಗಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಅದರಲ್ಲೆಲ್ಲ ಹೋಲ್ ಇರುತ್ತೆ, ಆ ಹೋಲ್ಗೆನೆ ಎಲ್ಲ ಫಿಲ್ ಮಾಡ್ಕೊಂಡು ಹೋದ್ರೆ ಆಯ್ತು. ಮತ್ತೆ ಒಂದು ಚೈನ್ ದಾರ ಮೇಲೆ ಮಾಡ್ಕೊಳ್ತೀನಿ, ಒಂದು ಬೀಡ್, ಅಲ್ಲಿಂದ ಬೀಡ್ ಲಾಕ್, ಅಲ್ಲಿಂದ ನೋಡಿ ಇಲ್ಲಿ ಈ ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್, 1 2 3 ಅದ್ರ ಪಕ್ಕದಲ್ಲೇ ಇನ್ನೊಂದು ಹೋಲ್ ಇದೆ, ಅಲ್ಲಿಗೆ ಲಾಕ್. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ, ಒಂದು ಬೀಡ್ ಲಾಕ್, ಒಂದು ಚೈನ್ ಹಾಕೊಳ್ತೀನಿ, ಒಂದು ಚೈನ್, ಅಲ್ಲಿಂದ ಬೀಡ ಹಾಕೋಬೇಕು, ಅಲ್ಲಿಂದ ಬೀಡ್ ಲಾಕ್, ಅದ್ರ ಪಕ್ಕದಲ್ಲಿ ಇನ್ನೊಂದು ಹೋಲ್ ಇದೆ, ಆ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈಗ ಕಂಪ್ಲೀಟ್ ಆಗಿದೆ ಅಲ್ವಾ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನಾನು ಲಾಕ್ ಮಾಡಿದ್ದೆ ನೋಡಿ, ಸಿಂಗಲ್ ಕ್ರೋಶಿಗೆನೆ ಲಾಕ್ ಮಾಡಿಕೊಂಡು ಎಳ್ಕೊಂಡು ದಾರನ ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ, ಅಲ್ಲಿಂದ 3 ಚೈನ್, 1 2 3 ಚೈನ್ ಹಾಕಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ಇನ್ನೊಂದು ಸಿಂಗಲ್ ಕ್ರೋಶೆ ದಾರ ಮೇಲೆ ಮಾಡ್ಕೊಳ್ತೀನಿ, ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಚೈನ್, 1 2 ಚೈನ್ ಹಾಕಿ ಮತ್ತೆ ದಾರ ಮೇಲೆ ಮಾಡ್ಕೊಂಡು ಇನ್ನೊಂದು ಬೀಡ್, ಅದನ್ನು ಕೂಡ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಲಾಕ್ ಮಾಡ್ಕೊಂಡೆ ಅಲ್ವಾ, ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮತ್ತೆ 9 ಚೈನ್, 1 2
3 4 5 6 7 8 9 ಚೈನ್ನ 5 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಬರಬೇಕು. 9 ಚೈನ್ ಹಾಕಿ ಯು ಶೇಪಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಒಂದು ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶೆ, ಹಾಗೇನೆ ಸಿಂಗಲ್ ಕ್ರೋಶೆ ಹಾಕೊಂಡು ಹೋಗ್ತೀನಿ. 11 ಸಿಂಗಲ್ ಕ್ರೋಶೆ ಹಾಕೋಬೇಕು. ಈಗ 11 ಸಿಂಗಲ್ ಕ್ರೋಶೆ ಹಾಕಿದ್ದೀನಲ್ವ, ಹಾಕೊಂಡು ಇಲ್ಲಿ 3 ಚೈನ್ ಹಾಕಿದ್ದಲ್ಲ ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು 2 ಚೈನ್ 1 2 ಚೈನ್ ಮಾಡಿಕೊಂಡು ಫ್ರಂಟಿಗೆ ತಿರುಗಿಸ್ಕೊಳ್ತೀನಿ. ಫ್ರಂಟಿಗೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಹೋಲ್ ಇದೆಯಲ್ಲ ಅದ್ರ ಒಳಗಡೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಒಂದು ಚೈನ್ ಹಾಕಿ ದಾರ ಮೇಲೆ ಮಾಡ್ಕೊಳ್ತೀನಿ. ಅಲ್ಲಿಂದ ಒಂದು ಬೀಡ್ ಹಾಕಿ ಲಾಕ್, ಅಲ್ಲಿಂದ ಒಂದು ಚೈನ್ ಪಕ್ಕದಲ್ಲಿ ಹೋಲಿದೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಒಂದು ಚೈನ್ ದಾರ ಮೇಲೆ ಮಾಡ್ಕೊಳ್ತೀನಿ. ಮತ್ತೆ ಬೀಡ್ ಲಾಕ್, ಅಲ್ಲಿಂದ ಒಂದು ಚೈನ್ ಪಕ್ಕದಲ್ಲೇ ಹೋಲ್ ಇದೆಲ್ಲ ಅಲ್ಲಿಗೆ ಲಾಕ್. ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಅದ್ರ ಪಕ್ಕದ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಹೀಗೇನೆ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ತರ ಬರುತ್ತೆ. 5 ಬೀಡ್ಸ್ ಬರೋ ಹಾಗೆ ಡಿಸೈನ್ ಮಾಡ್ಕೋಬೇಕು. ಅಲ್ಲಿಂದ ಕೊನೆಗೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದೆ ಅಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ 3 ದಾರ ಇದೆ, ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಆಯ್ತಲ್ವಾ, ಅಲ್ಲಿಂದ ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ತೀನಿ. ಈ ತರ ಕಾಣಬೇಕು ಡಿಸೈನು. ಪಕ್ಕದಲ್ಲೇ ಇನ್ನೊಂದು ಲಾಕ್. ಹೀಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನು ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. 137 ದಾರದಿಂದ ಕುಚ್ಚು ಹಾಕಿದ್ದೀನಿ. ಇಲ್ಲಿ ನಾನು ಹಾರ್ಟ್ ಶೇಪ್ ಬೀಡ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೀಡ್ ಬೇಡ ಅಂದರೆ ಹಾಗೇನೆ ಕೂಡ ಬಿಡ್ಬೋದು. ನಾನಿಲ್ಲಿ ಹಾಗೇನೆ ಬೀಡ್ ಹಾಕಿದ್ದೀನಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನೋಡಿ ತುಂಬಾನೇ ಈಸಿ ಇದೆ. ಹೊಸದಾಗಿ ಡಿಸೈನ್ ಕಲಿತಾ ಇರೋರು ಇದನ್ನ ಹಾಕೋಬಹುದು. ಇದು ಎಲ್ಲ ಸ್ಯಾರೀಸ್ಗೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಹೊಸಬ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ. ಇದಕ್ಕೆ ಪ್ರೈಸ್ ಬಂದು 600 ಇಂದ 650 ವರೆಗೂ ಚಾರ್ಜ್ ಮಾಡ್ಬೋದು. ನೋಡಿ ಪಕ್ಕದಿಂದ ತೋರಿಸ್ತೀನಿ. ತುಂಬಾನೇ ಈಸಿ ಇದೆ, ತುಂಬಾನೇ ಚೆನ್ನಾಗಿದೆ, ಸಿಂಪಲ್ ಆಗಿದೆ ಡಿಸೈನ್ ಇದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಪುಟ್ಟದಾಗಿ ಬೇಬಿ ಕುಚ್ಚಾಕಿ ನಾನು ಸ್ವಲ್ಪ ದೊಡ್ಡದಾಗಿ ಹಾಕಿ ಇನ್ನೂ ಸ್ವಲ್ಪ ಸಣ್ಣದಾಗಿ ಕೂಡ ಇದು ಕುಚ್ಚು ಹಾಕೋಬಹುದು. ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನು ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ಡಿಫ್ರೆಂಟ್ ಆಗಿರುವ ಡಿಸೈನ್ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.